ವೀಕ್ಷಕರೇ, ಇವತ್ತು ನೀವು ಕೇಳ್ತಿರುವಂತ ಈ ಒಂದು ಸ್ಟೋರಿ ತೀರಾ ಅಪರೂಪದ್ದು ಮತ್ತು ವಿಲಕ್ಷಣ ಪ್ರಕರಣ. ಬಹುಶಃ ಹಿಂದೆ ಇಂಥ ಪ್ರಕರಣ ನಡೆದದ್ದು ತೀರಾ ಅಪರೂಪ. ಅಂತದೇನಪ್ಪ ಅಂತೀರಾ? ಬನ್ನಿ ವೀಕ್ಷಕರೇ, ಈ ಮುಂದೆ ಅದನ್ನ ತಿಳಿತಾ ಹೋಗೋಣ. ವೀಕ್ಷಕರೇ, 2023 ಆರಂಭದಿಂದನೂ ಕೂಡ ಉತ್ತರಾಖಂಡದ ಸೈನಿತಾಲ್ನ ಪ್ರದೇಶದಲ್ಲಿ ಹಾವಾಡಿಗನೊಬ್ಬ ಸುತ್ತಾಡ್ತಿದ್ದ. ಯುವಕನಾಗಿದ್ದಂತ ಅವನು ತುಂಬಾ ಬಡವನಾಗಿದ್ದು ಮನೆ ಮನೆಗೆ ತೆರಳಿ ಹಾವನ್ನ ತೋರಿಸಿ ಹಣವನ್ನ ಕೇಳ್ತಿದ್ದ. ಮತ್ತೆ ಮನೆಗಳಲ್ಲಿ ಸೇರ್ಕೊಂಡಿರ್ತಿದ್ದಂತ ಹಾವುಗಳನ್ನು ಕೂಡ ಹಿಡಿದು ಕಾಡಿಗೆ ಬಿಡ್ತಿದ್ದ. ಆ ಮನೆಯವರು ಕೊಟ್ಟಂತ ದುಡ್ಡಿಂದ ಅವನು ತನ್ನ ಜೀವನವನ್ನ ನಡೆಸ್ತಿದ್ದ. ಆದ್ರೆ ಈ ಒಂದು ಸಮಯದಲ್ಲಿ ಹಲ್ದ್ವಾನಿಯಲ್ಲಿ ವಾಸ ಮಾಡ್ತಿದ್ದಂತ ಹುಡುಗಿಯೊಬ್ಳು ಆ ಹಾವಾಡಿಗನಿಗೆ ಮನಸೊಲ್ತಾಳೆ. ಅವಳು ಅವನನ್ನ ಇಷ್ಟಪಡೋದಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ನಿಧಾನವಾಗಿ ಅವರು ಆತ್ಮೀಯರಾಗೋದಿಕ್ಕೆ ಪ್ರಾರಂಭಿಸ್ತಾರೆ. ಈ ಹುಡುಗಿ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ಮತ್ತೆ ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ರಿಂದ ಆರ್ಥಿಕವಾಗಿ ತುಂಬಾ ಸದೃಢವಾಗಿದ್ಲು. ಇದೆಲ್ಲವೂ ಕೂಡ 5-6 ತಿಂಗಳವರೆಗೂ ಮುಂದುವರಿಯುತ್ತೆ. ನಂತರ ಆಗಬಾರದು ಆಗಿ ಎಲ್ಲರೂ ಕೂಡ ಜೈಲು ಪಾಲಾಗ್ತಾರೆ. ವಾಸ್ತವವಾಗಿ ಅವಳು ಅವನ ಕಡೆಗೆ ಆಕರ್ಷಿತರಾಗುವುದರ ಹಿಂದೆ ಒಂದು ಕರಾಳ ಕಾರಣ ಇತ್ತು. ಈ ಒಂದು ರಹಸ್ಯ ಮುಂದೆ ಬಹಿರಂಗವಾದಾಗ ಎಲ್ಲರೂ ಕೂಡ ನಿಜಕ್ಕೂ ಅಚ್ಚರಿಗೆ ಒಳಪಟ್ಟಿದ್ರು. ವೀಕ್ಷಕರೇ, ಈ ಒಂದು ಘಟನೆ ಆಗಿದ್ದು ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ನಡೆದದ್ದು. 2023 ಜುಲೈ 15ನೇ ತಾರೀಕು ಬೆಳಗ್ಗೆ 8 ಗಂಟೆ ಸುಮಾರಿಗೆ ತೀನ್ಪಾನಿ ರೈಲ್ವೆ ಕ್ರಾಸಿಂಗ್ ಬಳಿ ಕಾರೊಂದು ನಿಂತ್ಕೊಂಡಿತ್ತು. ಈ ಒಂದು ಕಾರ್ ಕಳೆದ ಹಲವಾರು ಗಂಟೆಗಳಿಂದ ಅಲ್ಲಿ ಸ್ಟಾರ್ಟ್ ಆಗಿನೇ ನಿಂತಿತ್ತು. ಈ ಒಂದು ಸಮಯದಲ್ಲಿ ಜನರು ಆ ಕಾರಿನ ಅಕ್ಕಪಕ್ಕ ಹಾದು ಹೋಗ್ತಿದ್ರು. ಅವರಲ್ಲಿ ಕೆಲವು ಜನ ಆ ಒಂದು ಕಾರ್ ಕಳೆದ ಹಲವು ಗಂಟೆಗಳಿಂದ ಸ್ಟಾರ್ಟ್ ಆಗಿ ಇರೋದನ್ನ ಗಮನಿಸಿದ್ರು. ಸರಿಯಾಗಿ ನೋಡಿದಾಗ ಅದರೊಳಗೆ ಇದ್ದಂತ ಒಬ್ಬ ವ್ಯಕ್ತಿ ಪ್ರಜ್ಞಾಹೀನನಾಗಿ ತಲೆ ಕೆಳಗಾಗಿ ಮಲಗಿದ್ದ. ನಂತರ ನಿಧಾನವಾಗಿ ಜನರ ಗುಂಪು ಅಲ್ಲಿ ಸೇರುತ್ತೆ. ಆಗ ಕೆಲವರು ಕಾರಿನ ಬಾಗಿಲನ್ನ ತೆಗೆದು ನೋಡಿದಾಗ ಒಳಗಡೆ ಇದ್ದಂತ ವ್ಯಕ್ತಿ ಸತ್ತಿರೋದು ಗೊತ್ತಾಗುತ್ತೆ. ಕಾರ್ನೊಳಗೆ ಸತ್ತು ಬಿದ್ದಿದ್ದಂತ ಆ ವ್ಯಕ್ತಿ ಹೆಸರು ಅಂಕಿತ್ ಚೌಹಾಣ್. ಆತನ ವಯಸ್ಸು ಸುಮಾರು 32 ವರ್ಷ. ಉದ್ಯಮಿ ಆಗಿದ್ದಂತ ಇವನದ್ದು ರಾಂಪುರ ರಸ್ತೆಯ ರಾಯ್ಬಾಗ್ನಲ್ಲಿ ಹಲವು ಹೋಟೆಲ್ಗಳಿದ್ವು. ಶ್ರೀಮಂತರಾಗಿದ್ದಂತ ಅವನನ್ನ ಅಲ್ಲಿದ್ದಂತ ತುಂಬಾ ಜನ ಗುರುತಿಸಿದ್ರು. ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಈ ಒಂದು ವಿಷಯವನ್ನ ಮುಟ್ಟಿಸಿದ್ರು. ಆಗ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಈತ ನಿನ್ನೆ ರಾತ್ರಿ ತುಂಬಾ ಕುಡಿದಿದ್ದಾನೆ. ನಂತರ ಕಾರಲ್ಲಿ ಕೂತಿದ್ದಾನೆ. ಆದ್ರೆ ಅದರ ನಶೆ ಜಾಸ್ತಿ ಆಗಿತ್ತು. ಕಾರನ್ನ ಸ್ಟಾರ್ಟ್ ಮಾಡಿದನಾದ್ರೂ ಮುಂದೆ ಓಡಿಸೋದಕ್ಕೆ ಸಾಧ್ಯ ಆಗದೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಸಾವನ್ನಪ್ಪಿರಬಹುದು ಅಂತ ಮೇಲ್ನೋಟಕ್ಕೆ ಅವ್ರಿಗೆ ಅನ್ಸಿತ್ತು. ಆತನ ದೇಹದ ಮೇಲೆ ಯಾವುದೇ ಗಾಯದ ಗುರುತು ಇರಲಿಲ್ಲ. ಹಾಗಾಗಿ ಇದೇ ರೀತಿ ಆಗಿರ್ಬೋದು ಅಂತ ಪೊಲೀಸರು ಭಾವಿಸಿದ್ರು. ಪೊಲೀಸರು ಅವ್ರ ಮನೆಗೆ ಕರೆ ಮಾಡಿ ವಿಷಯ ಮುಟ್ಟಿಸಿ ಅವನ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ರು. ಈ ಪೊಲೀಸರು ವೈದ್ಯರಿಗೂ ಇದೇ ಒಂದು ವಿಷಯವನ್ನ ತಿಳಿಸಿದ್ರು. ಆದ್ರೆ ಸ್ವಲ್ಪ ಆಳವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಅವನ ಕಾಲ್ ಮೇಲೆ 2 ಗುರುತುಗಳು ಇರೋದನ್ನ ವೈದ್ಯರು ನೋಡಿದ್ರು. ಆ ಗುರುತುಗಳು ಹಾವು ಕಚ್ಚಿದಂತೆ ಇದ್ವು. ಇದನ್ನ ನೋಡದಂತ ವೈದ್ಯರಿಗೆ ಬಹುಶಃ ಹಾವು ಆತನ ಕಾರ್ನಲ್ಲೇ ಇತ್ತು. ಇವನು ಹತ್ತಿ ಕುಳಿತಾಗ ಅದು ಕಚ್ಚಿದೆ. ಅದರ ಪರಿಣಾಮ ಈತ ಸತ್ತಿದ್ದಾನೆ ಅಂತ ಅನ್ಸುತ್ತೆ. ನಂತರ ಅವರು ಸೈನಿತನ್ SP ಅವರಿಗೆ ಕರೆ ಮಾಡಿ ಈ ಒಂದು ವಿಷಯವನ್ನ ತಿಳಿಸಿದ್ರು. ನಂತರ ಅವರು ಮೃತದೇಹ ಪತ್ತೆಯಾದಂತ ಕಾರ್ನಲ್ಲಿ ಹಾವು ಇದೆ ಅಂತ ಪರಿಶೀಲನೆ ಮಾಡೋದಕ್ಕೆ ತಂಡವನ್ನ ಕಳುಹಿಸಿದ್ರು. ಕಾರ್ನಲ್ಲಿ ಹಾವು ಇದೆ ಅಂತ ನೋಡೋದಕ್ಕೆ ಪೊಲೀಸರು ಇಡೀ ಕಾರನ್ನ ಸಂಪೂರ್ಣವಾಗಿ ತಡ್ಕಾಡ್ತಾರೆ. ಆದ್ರೆ ಅಲ್ಲಿ ಹಾವು ಇರಲಿಲ್ಲ. ಅದಾದ ನಂತರ ಪೊಲೀಸರ ತಂಡ ಹಿಂದಿರುಗುವಾಗ ವೈದ್ಯರಿಂದ ಪಂಕಜ್ ಭಟ್ ಅವರಿಗೆ ಮತ್ತೊಂದು ಕರೆ ಬಂತು. ಅಂಕಿತ್ ರವರ ಇನ್ನೊಂದು ಕಾಲಿನ ಮೇಲೂ ಕೂಡ ಹಾವು ಕಚ್ಚಿದಂತ ಗುರುತುಗಳಿವೆ ಅಂತ ವೈದ್ಯರು ತಿಳಿಸಿದ್ರು. ಒಂದು ಕಾಲಿಗೆ ಹಾವು ಕಚ್ಚಿದ್ದು ಬಹುತೇಕ ಸಾಧ್ಯ ಇದೆ. ಆದ್ರೆ ಅದೇ ಹಾವು ಇನ್ನೊಂದು ಕಾಲಿಗೂ ಕಚ್ಚಿರೋದು ಪೊಲೀಸರಿಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತು. ಸಂಶಯಗೊಂಡಂತ ಪಂಕಜ್ ಭಟ್ ಅವರು ಆ ಪ್ರದೇಶದ CCTV ದೃಶ್ಯಾವಳಿಗಳನ್ನ ಹೊರತೆಗೆಸಿ ಪರಿಶೀಲನೆ ಮಾಡೋದಕ್ಕೆ ಹೇಳ್ತಾರೆ. CCTV ಫುಟೇಜ್ ನೋಡಿದಾಗ ಜುಲೈ 14ರ ರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ಅಂಕಿತ್ ಶವ ಬಿದ್ದಿದಂತ ಕಾರಿನ ಬಳಿ ಒಂದು ಕಾರ್ ಬಂದು ನಿಂತಿತ್ತು. ಕೆಲವು ನಿಮಿಷಗಳ ಕಾಲ ಅಲ್ಲಿಯೇ ಇದ್ದು ನಂತರ ಅಲ್ಲಿಂದ ಹೊರಟು ಹೋಗಿರೋದು ಮಸುಕಾಗಿ ಕಾಣಿಸುತ್ತೆ. ಈಗ ಪೊಲೀಸರ ಅನುಮಾನ ಗಂಭೀರವಾಯಿತು. ಆದ್ರೆ ಯಾರನ್ನ ವಿಚಾರಣೆ ಮಾಡಬೇಕು ಅಂತ ಪೊಲೀಸರಿಗೆ ಅರ್ಥ ಆಗ್ಲಿಲ್ಲ. ಆದ್ರಿಂದ ಮೊದಲನೇದಾಗಿ ಅವರು ಲೈವ್ ಲೊಕೇಶನ್ ಮತ್ತು ಕಾಲ್ ಡೀಟೇಲ್ ಅನ್ನ ಚೆಕ್ ಮಾಡೋದಕ್ಕೆ ನಿರ್ಧರಿಸ್ತಾರೆ. ರೆಕಾರ್ಡಿಂಗ್ ಲಿಸ್ಟ್ ಸಿಕ್ಕಾಗ ಅವರು ಹೆಚ್ಚು ಯಾರೊಂದಿಗೆ ಮಾತನಾಡಿದ್ರು, ಪದೇ ಪದೇ ಯಾರ ಜೊತೆ ಮಾತನಾಡಿದ್ರು ಎಂಬುದನ್ನ ನೋಡ್ತಾರೆ. ಅಂಕಿತ್ ನ ಕಾಲ್ ರೆಕಾರ್ಡಿಂಗ್ ನಲ್ಲಿ ಅಂಕಿತ್ ಪದೇ ಪದೇ ಒಂದೇ ಒಂದು ನಂಬರ್ಗೆ ಹೆಚ್ಚು ಮಾತನಾಡಿದ್ದ. ಅದು ಯಾರ್ದು ಅಂತ ನೋಡಿದಾಗ ಡಾಲಿ ಆರ್ಯ ಎಂಬ ಯುವತಿಯ ನಂಬರ್ ಎಂಬುದು ಗೊತ್ತಾಗುತ್ತೆ. ಈ ಡಾಲಿ ಎಂಬಾಕೆಯನ್ನ ಮಾಹಿ ಅಂತಾನೂ ಕೂಡ ಕರೆಯಲಾಗ್ತಿತ್ತು. ಅದಲ್ಲದೆ ಈ ಡಾಲಿ ಇದ್ದಂತ ಜಾಗ ಗೋರಾಪಡಾವ್. ಘಟನೆಯ ಹಿಂದಿನ ರಾತ್ರಿ ಅಂಕಿತ್ ಕೂಡ ಇದೇ ಒಂದು ಜಾಗದಲ್ಲಿ ಇದ್ದದ್ದು ಪೊಲೀಸರಿಗೆ ಲೊಕೇಶನ್ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ಆಗ ಪೊಲೀಸರು ತಡ ಮಾಡದೆ ಡಾಲಿ ಇರುವಂತ ಗೋರಾಪಡಾವ್ನ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಅಲ್ಲಿ ಡಾಲಿ ಸಿಗೋದಿಲ್ಲ. ಡಾಲಿಯ ಫೋನ್ ಕೂಡ ಟ್ರೇಸ್ ಆಗೋದಿಲ್ಲ. ಆಗ ಪೊಲೀಸರ ಅನುಮಾನ ದ್ವಿಗುಣವಾಗುತ್ತೆ. ಅದಲ್ಲದೆ ಅಂಕಿತ್ನ ಸಹೋದರಿ ಕೂಡ ಡಾಲಿ ವಿರುದ್ಧನೇ ದೂರನ್ನ ಕೊಟ್ಟಿದ್ರು. ಪೊಲೀಸರು ಈಗ ಈಕೆನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಡಾಲಿಯ ಕಾಲ್ ರೆಕಾರ್ಡಿಂಗ್ ಗಳನ್ನ ತೆಗೆಸಿ ನೋಡಿದಾಗ ಡಾಲಿ ಆಗಾಗ ಅಂಕಿತ್ಗೆ ಕಾಲ್ ಮಾಡಿರೋದ್ರ ಜೊತೆಗೆ ಇನ್ನೊಂದು ನಂಬರ್ಗೂ ಪದೇ ಪದೇ ಕಾಲ್ ಮಾಡಿದ್ಲು. ಅದು ಯಾರ್ದು ಅಂತ ಚೆಕ್ ಮಾಡಿದಾಗ ಪೊಲೀಸರಿಗೆ ನಿಜಕ್ಕೂ ಅಚ್ಚರಿಯಾಗಿತ್ತು. ಏಕೆಂದ್ರೆ ಈ ಒಂದು ನಂಬರ್ ರಮೇಶ್ ನಾಥ್ ಎಂಬ ಹಾವಾಡಿಗನದ್ದು. ಮನೆ ಮನೆಗೆ ತೆರಳಿ ದುಡ್ಡನ್ನ ಕೇಳುವಂತ ಈ ರಮೇಶ್ ನಾಥ್ ಎಲ್ಲಿ, ಈ ಡಾಲಿಯಲ್ಲಿ? ಪೊಲೀಸರಿಗೆ ಇದು ಅರ್ಥನೇ ಆಗ್ಲಿಲ್ಲ. ಅವನು ಕೂಡ ಅದೇ ಗೋರಾಪಡಾವ್ ಏರಿಯಾದಲ್ಲಿ ಇರ್ತಾ ಇದ್ದು ದುಡ್ಡು ಮತ್ತು ಅಂತಸ್ತಿನ ವಿಷಯದಲ್ಲಿ ಇಬ್ಬರಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇತ್ತು. ಆದ್ರೂ ಇಬ್ಬರ ನಡುವೆ ಸಾಕಷ್ಟು ಮಾತುಕತೆ ನಡೆದಿತ್ತು. ಇದು ಪೊಲೀಸರಲ್ಲಿ ಗೊಂದಲವನ್ನ ಮೂಡಿಸ್ತು.
ತಮ್ಮ ಗೊಂದಲ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವರು ಈ ರಮೇಶ್ನಾಥ್ನನ್ನ ಹುಡುಕಿ ತಂದ್ರು. ಸಿಕ್ಕಿ ಬಿದ್ದ ನಂತರ ಆತ ತಡ ಮಾಡದೆ ಆ ಒಂದು ಘಟನೆಗೆ ಈ ಡಾಲಿಯ ಪಿತುರಿಯಾಗಿದ್ದು ಎಲ್ಲದಕ್ಕೂ ಆಕೆನೆ ಕಾರಣ ಅಂತ ಹೇಳಿದ್ದ. ಈಗ ಪೊಲೀಸರಿಗೆ ಡಾಲಿಯನ್ನ ಹಿಡಿಯೋದ್ ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ. ಆದ್ರಿಂದ ಪೊಲೀಸರು ಮತ್ತೆ ಆಕೆನ ಹಿಡಿಯುವಲ್ಲಿ ತೊಡ್ಕೊಂಡ್ರು. ಕೆಲವು ತಿಂಗಳ ನಂತರ ಅಂದ್ರೆ ಜುಲೈ 23 ಕೊನೆಗೂ ಪೊಲೀಸರು ಡಾಲಿಯನ್ನ ಬಂಧಿಸಿದ್ರು. ಆಗ ಘಟನೆಯ ಹಿಂದಿನ ಕರಾಳ ರಹಸ್ಯ ಬಹಿರಂಗವಾಗುತ್ತೆ. ಡಾಲಿಯ ಪ್ಲಾನ್ ಕೇಳಿ ಪೊಲೀಸರು ನಿಜಕ್ಕೂ ತಲೆದೂಗಿದ್ರು. ಅವಳ ಪ್ಲಾನ್ ಎಷ್ಟು ಅಪಾಯಕಾರಿಯಾಗಿತ್ತು ಅಂದ್ರೆ ಯಾವುದೇ ಸಾಮಾನ್ಯ ವ್ಯಕ್ತಿ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಈ ಡಾಲಿ 2008 ಅಂದ್ರೆ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಬ್ರೇಕಪ್ ಆಗಿದ್ಲು. ಆ ಒಂದು ಸಮಯದಲ್ಲಿ ಅವಳು ತುಂಬಾ ಚಿಕ್ಕವಳಾಗಿದ್ರು ಕೂಡ ಬ್ರೇಕಪ್ ಅವಳ ಮನಸ್ಸಿನ ಮೇಲೆ ಭಾರಿ ಪರಿಣಾಮವನ್ನ ಬೀರಿತ್ತು. ನಂತರ ಈ ಡಾಲಿ ಬೆಳೆದು ದೊಡ್ಡೋಳಾದ ಮೇಲೆ ಕೆಲವು ಮಹಿಳೆಯರನ್ನ ಭೇಟಿಯಾಗೋದಕ್ಕೆ ಶುರು ಮಾಡ್ತಾಳೆ. ಅವರು ಎಂಥವ್ರು ಅಂದ್ರೆ ಶ್ರೀಮಂತರಿಗೆ ಹುಡುಗಿಯರನ್ನ ಸಪ್ಲೈ ಮಾಡೋರಾಗಿದ್ರು. ಡಾಲಿ ಕೂಡ ಅದೇ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಡಾಲಿಯ ಆರ್ಥಿಕ ಸ್ಥಿತಿ ಕ್ರಮೇಣ ಬದಲಾಗೋದಕ್ಕೆ ಪ್ರಾರಂಭಿಸಿತ್ತು. ಅವಳು ಸಾಕಷ್ಟು ಹಣವನ್ನ ಸಂಪಾದಿಸ್ತಾ ಇದ್ಲು. ಪ್ರತಿಷ್ಠಿತ ಜಾಗದಲ್ಲಿ ವಾಸ ಮಾಡೋದು, ಪ್ರತಿದಿನ ಶ್ರೀಮಂತ ಜನರನ್ನ ಭೇಟಿಯಾಗೋದು, ಬಹಳಷ್ಟು ಹಣ ಸಂಪಾದನೆ ಮಾಡೋದು ಇದೆಲ್ಲ ನಿರಂತರವಾಗಿ ನಡೀತಾ ಇತ್ತು. ಇದೇ ಒಂದು ಸಮಯದಲ್ಲಿ ಡಾಲಿ ಮತ್ತೊಬ್ಬ ಹುಡುಗನ ಸಂಪರ್ಕಕ್ಕೆ ಬಂದಿದ್ಲು. ಅವನ ಹೆಸರು ದೀಪ್ ಅಂತ. ಈ ದೀಪ್ ಅವಳ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳಲ್ಲಿ ಅವಳ ಜೊತೆ ಇದ್ದು ಇಬ್ರು ಕೂಡ ತುಂಬಾ ಆತ್ಮೀಯರಾಗಿದ್ರು. ಈ ಡಾಲಿ ಇಂಥ ಕೆಲಸ ಮಾಡ್ತಿದ್ದಾಳಂತ ಅವನಿಗೆ ಗೊತ್ತಿದ್ರು ಕೂಡ ಅವನು ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರ್ಲಿಲ್ಲ. ಅವರಿಬ್ರು ಒಟ್ಟಿಗೆ ಜೀವನವನ್ನ ಆನಂದಿಸ್ತಾ ಇದ್ರು. ಆದ್ರೆ ಈ ಡಾಲಿ ತನ್ನಿದಂತ ಪ್ರದೇಶ ಬಿಟ್ಟು ಬೇರೊಂದು ಸ್ಥಳಕ್ಕೆ ಹೋಗೋದಿಕ್ಕೆ ನಿರ್ಧಾರ ಮಾಡಿದ್ಲು. ಅವಳು ಗೋರಾ ಪಡಾವ್ನಲ್ಲಿ ಮನೆಯನ್ನ ನೋಡಿಕೊಂಡು ಅಲ್ಲಿಯೇ ವಾಸಿಸ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಈ ಡಾಲಿ ಅಂಕಿತ್ ಚೌಹಾಣ್ನ ಭೇಟಿಯಾಗ್ತಾಳೆ. ವಾಸ್ತವದಲ್ಲಿ ಡಾಲಿ ತನಗಾಗಿ ಒಂದು ಕಾರನ್ನ ಹುಡುಕ್ತಾ ಇದ್ಲು. ಈ ಅಂಕಿತ್ ಚೌಹಾಣ್ ತಮ್ಮ ಕಾರನ್ನ ಮಾರೋದ್ರಲ್ಲಿದ್ದ. ಆಗ ಇಬ್ಬರ ನಡುವೆ ಮೊದಲ ಸಲ ಮಾತುಕತೆ ನಡೆದಿತ್ತು. ಇದೇ ಪರಿಚಯ ಮುಂದುವರೆದು ಇಬ್ರು ಆಗಾಗ ಭೇಟಿಯಾಗೋದು, ಮಾತನಾಡೋದು ಶುರುವಾಯ್ತು. ಕೊನೆಗೆ ಆತ ಅವಳನ್ನ ಮದುವೆಯಾಗಲು ಕೂಡ ನಿರ್ಧರಿಸಿದ್ದ. ಆದ್ರೆ ಈ ಡಾಲಿ ಆ ದೀಪ್ ಅನ್ನುವಂತ ಹುಡುಗನನ್ನ ಭೇಟಿಯಾಗೋದು ಈ ಅಂಕಿತ್ಗೆ ಇಷ್ಟ ಇರಲಿಲ್ಲ. ಅವರಿಬ್ಬರ ಭೇಟಿಗೆ ಆತ ನಿಷೇಧವನ್ನ ಹೇರಿದ್ದ. ಆದ್ರೆ ಡಾಲಿ ಅವನ ಮಾತನ್ನ ಒಪ್ಲಿಲ್ಲ. ಆಕೆ ಸ್ವಾತಂತ್ರ್ಯವನ್ನ ಬಯಸಿದ್ಲು. ತಾನು ಮಾಡುವಂತ ಕೆಲಸದಲ್ಲಿ ಡಾಲಿಗೆ ತುಂಬಾ ಆಸಕ್ತಿ ಇತ್ತು. ಅವಳು ತನ್ನ ಜೀವನದಲ್ಲಿ ಈ ಒಂದು ಕೆಲಸವನ್ನ ಯಾವತ್ತೂ ನಿಲ್ಲಿಸಬಾರ್ದು ಅಂತ ನಿರ್ಧರಿಸಿದ್ಲು. ಆಗ ಅವಳು ಅಂಕಿತ್ನನ್ನ ಅಲ್ಲಿಯೇ ಬಿಟ್ಟು ಅವನೊಂದಿಗೆ ಸಂಬಂಧವನ್ನ ಕೊನೆಗೊಳಿಸಬಹುದಿತ್ತು. ಆದ್ರೆ ಡಾಲಿ ತುಂಬಾ ಭಯಾನಕವಾದಂತ ಪ್ಲಾನ್ ಅನ್ನ ಮಾಡಿದ್ಲು. ಬಹುಶಃ ಅವಳು ಶ್ರೀಮಂತನಾಗಿದ್ದಂತ ಅಂಕಿತ್ನಿಂದ ಸಾಕಷ್ಟು ಹಣವನ್ನ ಪಡೆದಿದ್ಲು ಅಂತ ಅನ್ಸುತ್ತೆ. ಡಾಲಿ 2023 ಆರಂಭದಿಂದ ಕೂಡ ಈ ಒಂದು ಪ್ಲಾನ್ ಅನ್ನು ರೂಪಿಸೋದಕ್ಕೆ ಪ್ರಾರಂಭಿಸಿದ್ಲು. ಅವಳು ಬಹಳಷ್ಟು ಧಾರಾವಾಹಿಗಳನ್ನ ನೋಡ್ತಾ ಇದ್ಲು. ಒಬ್ಬ ವ್ಯಕ್ತಿಯನ್ನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಹೇಗ್ ಸಾಯಿಸಬೇಕು ಎಂಬುದರ ಕುರಿತು ಬಹಳಷ್ಟು ಯೋಜನೆಗಳನ್ನ ರೂಪಿಸ್ತಾ ಇದ್ಲು. ಆಗ ಭೇಟಿಯಾದವನೇ ಈ ರಮೇಶ್ನಾಥ್. ಬಡ ಹಾವಾಡಿಗನಾಗಿದ್ದಂತ ಆತನಿಗೆ ನೀನು ಒಬ್ನನ್ನ ಮುಗಿಸ್ಬೇಕು, ಅದಕ್ಕೆ ನಿನ್ಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಲು. ಆದ್ರೆ ಆತ ಹೆದರಿ ಆ ಒಂದು ಕೆಲಸವನ್ನ ಮಾಡೋದಕ್ಕೆ ನಿರಾಕರಿಸಿದ್ದ. ಅದಾದ ನಂತರ ಡಾಲಿಯ ಮನಸ್ಸಲ್ಲಿ ಹೊಸ ಆಲೋಚನೆ ಬಂದಿತ್ತು. ಮೊದಲು ಈ ರಮೇಶ್ನಾಥ್ನ ಬುಟ್ಟಿಗೆ ಹಾಕೋಣ ಅಂತ ಅಂದ್ಕೊಂಡು ಆ ಒಂದು ಕೆಲಸಕ್ಕೆ ಇಳಿದಿದ್ಲು. ಸಾಕಷ್ಟು ಸುಂದರಿಯಾಗಿದೆ ಅಂತ ಆಕೆಗೆ ಈ ಕೆಲಸ ಕಷ್ಟ ಆಗ್ಲಿಲ್ಲ. ರಮೇಶ್ಗೆ ಆರಂಭದಲ್ಲಿ ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಭಯ ಇತ್ತಾದ್ರೂ ನಿಧಾನವಾಗಿ ಅವನು ಡಾಲಿಯ ಸೌಂದರ್ಯದ ಬಲೆಗೆ ಬಿದ್ದಿದ್ದ. ಅವರಿಬ್ಬರ ಭೇಟಿ ಮತ್ತು ಒಟ್ಟಿಗೆ ಇರೋದು ಇದೆಲ್ಲವೂ ಕೂಡ ಸುಮಾರು 6-7 ತಿಂಗಳ ಕಾಲ ಮುಂದುವರಿತು. ಆದ್ರೆ ಜುಲೈನಲ್ಲಿ ಈ ಡಾಲಿ ರಮೇಶ್ಗೆ ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಒಪ್ಪಿಸ್ತಾಳೆ. ಹಣದಿಂದ ಮಾಡೋದಕ್ಕೆ ಸಾಧ್ಯವಾಗದಂತ ಕೆಲಸವನ್ನ ಈ ಡಾಲಿ ತನ್ನ ದೇಹ ಸೌಂದರ್ಯದಿಂದ ಮಾಡಿದ್ಲು. ಜುಲೈ 8, 2023 ದಿನಾಂಕವನ್ನು ಅವರು ನಿಗದಿ ಮಾಡಿಕೊಂಡ್ರು. ಆ ಒಂದು ದಿನಾಂಕ ಅಂಕಿತ್ನ ಹುಟ್ಟುಹಬ್ಬ ಆಗಿತ್ತು. ಅವನು ಹುಟ್ಟಿದ ದಿವಸನೇ ಅವನ ಕೊನೆ ದಿನ ಆಗ್ಬೇಕು ಅಂತ ಅವರು ಬಯಸಿದ್ರು. ಅಂಕಿತ್ನ ಹುಟ್ಟುಹಬ್ಬಕ್ಕೆ ಡಾಲಿಯ ಅಪಾರ್ಟ್ಮೆಂಟ್ ನಲ್ಲಿ ಪಾರ್ಟಿ ನಡೆಸೋದಕ್ಕೆ ಯೋಜಿಸಿದ್ರು. ಅಂಕಿತ್ಗೆ ಬಹಳಷ್ಟು ಕುಡಿಯುವಂತೆ ಮಾಡೋದು ಅವರ ಯೋಜನೆಯಾಗಿತ್ತು. ನಂತರ ಅವನನ್ನ ಪ್ರಜ್ಞೆ ತಪ್ಪಿದಾಗ ಅವನನ್ನ ಮುಗಿಸೋದು ಅವರ ಪ್ಲಾನ್ ಆಗಿತ್ತು. ಇದರಲ್ಲಿ ಡಾಲಿಗೆ ಬೆಂಬಲ ಕೊಡೋದಕ್ಕೆ ದೀಪ್, ಡಾಲಿಯ ಇಬ್ರು ಕೆಲಸಗಾರರು ಮತ್ತು ರಮೇಶ್ನಾಥ್ ಸಾಥ್ ನೀಡಿದ್ರು. ಈ 5 ಜನ ಆ ಪ್ರದೇಶದ ಸುತ್ತಮುತ್ತ ಇದ್ದವ್ರೆ. ಆದ್ರೆ ಅವತ್ತು ಅಂಕಿತ್ ಜೊತೆಗೆ ಡಾಲಿ ಮಾತ್ರ ಇದ್ಲು. ಅವರಿಬ್ರು ಪಾರ್ಟಿ ಮಾಡ್ತಾರೆ. ಸಾಕಷ್ಟು ಕುಡಿದ ನಂತರ ಅಂಕಿತ್ ಹಾಸಿಗೆ ಮೇಲೆ ಅರೆ ಪ್ರಜ್ಞೆಯಲ್ಲಿ ಬಿದ್ದಿದ್ದ. ಆಗ ಆ ಪ್ರದೇಶದ ಸುತ್ತಮುತ್ತ ಇದ್ದಂತ ದೀಪ್, ರಮೇಶ್ನಾಥ್ ಮತ್ತೆ ಆ ಇಬ್ರು ಕೆಲಸಗಾರರು ಅಲ್ಲಿಗೆ ಬಂದಿದ್ರು. ಮೊದಲೇ ಪ್ಲಾನ್ ಮಾಡದಂತೆ ರಮೇಶ್ನಾಥ್ ಬುಟ್ಟಿಯಿಂದ ಹಾವನ್ನ ತೆಗೆದು ಅಂಕಿತ್ಗೆ ಕಚ್ಚಿಸಲು ಪ್ರಯತ್ನಿಸ್ತಾನೆ. ಆದ್ರೆ ಅದೇನೇ ಮಾಡಿದ್ರು ಕೂಡ ಅವತ್ತು ಹಾವು ಅವನಿಗೆ ಕಚ್ಚಲೇ ಇಲ್ಲ. ಬಹಳಷ್ಟು ಪ್ರಯತ್ನ ಮಾಡಿದ ನಂತರ ಅಂಕಿತ್ಗೆ ಪ್ರಜ್ಞೆ ಮರಳಿತ್ತು. ಆಗ ಡಾಲಿಯನ್ನ ಹೊರತುಪಡಿಸಿ ಎಲ್ಲರೂ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಅಂಕಿತ್ಗೆ ನಿನ್ನೆ ರಾತ್ರಿ ಏನಾಗಿತ್ತು ಎಂಬುದು ಮರುದಿನ ಗೊತ್ತಾಗ್ಲೇ ಇಲ್ಲ. ಎಲ್ಲ ಕೂಡ ಸಹಜವಾಗಿನೇ ಮುಂದುವರಿತು. ಇದಾದ ನಂತರ ಡಾಲಿ ಮತ್ತೆ ಹೆಚ್ಚು ಹೊತ್ತು ಕಾಯಲಿಲ್ಲ. ಈ ಒಂದು ಘಟನೆಯ ಸುಮಾರು 6 ದಿನಗಳ ನಂತರ ಅಂದ್ರೆ ಜುಲೈ 14, 2023 ಅವಳು ಮತ್ತೆ ಅಂತ್ಯೋದಯ ಪಾರ್ಟಿಯನ್ನ ಆಯೋಜಿಸ್ತಾಳೆ. ಆದ್ರೆ ಈ ಬಾರಿ ಅಂಕಿತ್ ಅಲ್ಲಿಗೆ ಬಂದ ತಕ್ಷಣ ಅವಳು ಮೊದಲು ಅವನಿಗೆ ಕುಡಿಯೋದಕ್ಕೆ ನೀರನ್ನ ಕೊಟ್ಟಿದ್ಲು. ಅದರಲ್ಲಿ ಅವಳು ನಿದ್ರೆ ಮಾತ್ರೆಯನ್ನ ಬೆರೆಸಿದ್ಲು. ಆ ಒಂದು ನೀರನ್ನ ಕುಡಿದಂತ ಸ್ವಲ್ಪ ಸಮಯದ ನಂತರ ಅವನು ಪ್ರಜ್ಞೆ ತಪ್ಪಿ ಹಾಸಿಗೆ ಮೇಲೆ ಬಿದ್ದಿದ್ದ. ನಂತರ ಈ ಡಾಲಿ ದೀಪ್ ಮತ್ತು ರಮೇಶ್ಗೆ ಕರೆ ಮಾಡಿದ್ಲು. ನಂತರ ಈ ರಮೇಶ್ ಬಂದು ಆ ಅಂಕಿತ್ಗೆ ಹಾವನ್ನ ಕಚ್ಚುವಂತೆ ಮಾಡಿದ್ದ. ಈ ಸಾರಿ ಅವನು ಹಾವನ್ನ ತಂದದ್ದು ಅದೊಂದು ಅತ್ಯಂತ ಅಪಾಯಕಾರಿ ನಾಗರ ಹಾವು. ಅದು ಕಚ್ಚಿದ ನಂತರ ಮನುಷ್ಯ ಬದುಕೋದು ಅಸಾಧ್ಯ. ಮೊದಲು ಅವರು ಅಂಕಿತ್ನ ಒಂದು ಕಾಲಿಗೆ ಹಾವನ್ನ ಕಚ್ಚಿಸಿದ್ರು.
ಆದರೆ ಹಾವು ಕಚ್ಚಿದ ನಂತರ ಅಂಕಿತ್ ಸಹಜವಾಗಿಯೇ ಮಲಗಿದ್ದ. ಅತ್ತಿತ್ತ ಹೊರಳಿ ಮಲಗ್ತಾ ಇದ್ದ. ಇದರಿಂದ ಡಾಲಿಯ ಒತ್ತಾಯದ ಮೇರೆಗೆ ರಮೇಶ್ ಇನ್ನೊಂದು ಕಾಲ್ಗೂ ಅದೇ ಹಾವನ್ನ ಕಚ್ಚಿಸಿದ್ದ. ಅಂಕಿತ್ ಬದುಕುಳಿಯೋದು ಅಸಾಧ್ಯ ಅಂತ ರಮೇಶ್ ಪದೇ ಪದೇ ಹೇಳ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಅಂಕಿತ್ ಬದುಕಬಾರದು ಅಂತ ಈ ಡಾಲಿ ಹೇಳ್ತಾ ಇದ್ಲು. ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅಂತ ಆಕೆ ಇನ್ನೊಮ್ಮೆ ಕಚ್ಚಿಸಲು ಹೇಳಿದ್ಲು. ಆದ್ರೆ ಅದೇ ಅವ್ರಿಗೆ ಮುಳುವಾಗಿತ್ತು. ಇದಾದ ನಂತರ ಅವರು ಅಂಕಿತ್ನ ಶವವನ್ನ ಅಲ್ಲಿಂದ ಎತ್ತಾಕೊಂಡು ಅದೇ ತೀನ್ಪಾನಿ ರೈಲ್ವೆ ಕ್ರಾಸಿಂಗ್ ಬಳಿ ಒಯ್ದ್ರು. ಅಲ್ಲಿ ಅವರು ಅವನ ಸ್ವಂತ ಕಾರನ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಅಂಕಿತ್ ಶವನ ಇರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಒಂದು ಪ್ಲಾನ್ ಅನ್ನ ಮಾಡುವ ಮೂಲಕ ಬಹುಶಃ ಅವರು ಪೊಲೀಸರಿಗೆ ಯಾಮಾರಿಸುವುದರಲ್ಲಿ ಇದ್ರು. ಆದರೆ ಡಾಕ್ಟರ್ ಅವನ 2 ಕಾಲಿಗೆ ಹಾವು ಕಚ್ಚಿರೋ ಬಗ್ಗೆ ಹೇಳಿದಾಗ ಸಹಜವಾಗಿ ಪೊಲೀಸರಲ್ಲಿ ಸಂಶಯ ಮೂಡಿತ್ತು. ಇದು ಹಾವಿನ ಕೆಲಸ ಮಾತ್ರ ಅಲ್ಲ, ಇದರಲ್ಲಿ ಯಾರೋ ಮನುಷ್ಯರ ಪಾತ್ರ ಇದೆ ಅಂತ ಅವರಿಗೆ ಬಲವಾಗಿ ಅನಿಸಿತ್ತು. ವಿಶೇಷವಾಗಿ ಸೈನಿತಾನ್ ಪೊಲೀಸ್ ಅಧಿಕಾರಿ ಪಂಕಜ್ ಭಟ್ ಸಾಕಷ್ಟು ಮುತುವರ್ಜಿ ವಹಿಸಿ ಪ್ರಕರಣವನ್ನ ಬಯಲಿಗೆಳೆಯೋದಕ್ಕೆ ಮುಂದಾಗ್ತಾರೆ. ವೀಕ್ಷಕರೇ, ಪೊಲೀಸರು ಇಡೀ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಸಾಕ್ಷಿಗಳನ್ನು ಕೂಡ ಚೆನ್ನಾಗಿ ಸಂಗ್ರಹಿಸಿದ್ರು. ಈ ಒಂದು ಪ್ರಕರಣ ಪ್ರಸ್ತುತ ವಿಚಾರಣೆಯ ಹಂತದಲ್ಲಿದೆ. ಇದನ್ನ ಅಪರೂಪದ ಪ್ರಕರಣ ಅಂತ ಪರಿಗಣಿಸಲಾಗಿದೆ. ಇದರಲ್ಲಿ ಡಾಲಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.